ನಮಸ್ಕಾರ ವೀಕ್ಷಕರೇ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಒಂದೇ ದಿನ 6 ಮಿನಿಸ್ಟರ್ಗಳನ್ನ ಭೇಟಿಯಾಗಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ನಡೆಸಿರೋದು ಈಗ ಎಲ್ಲೆಡೆ ಸುದ್ದಿಯಾಗ್ತಾ ಇದೆ. ಹಿಂದುತ್ವದ ವಿಚಾರದಲ್ಲಿ ಅವರ ಹೆಸರು ರಾಷ್ಟ್ರವ್ಯಾಪಿ ಆಯಿತು. ತಿರುಪತಿ ಲಡ್ಡಿನ ವಿಚಾರ ಅವರಿಗೆ ಪಾಪ್ಯುಲಾರಿಟಿ ತಂದುಕೊಡ್ತು. ಹಾಗಂದ ಮಾತ್ರಕ್ಕೆ ಕೇವಲ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡದೆ ಅಭಿವೃದ್ಧಿ ಕಡೆಗೂ ಗಮನ ಹರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ಪ್ರಧಾನಿ ಮೋದಿಯನ್ನು ಪವನ್ ಕಲ್ಯಾಣ್ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಆರ್ಎಸ್ಎಸ್ ಕಾರಣ ಅನ್ನೋದು ಗೊತ್ತಿರೋದೆ. ಆದ್ರೆ ಆರ್ಎಸ್ಎಸ್ ಹಾಗೂ ಬಿಜೆಪಿಯನ್ನ ಜೋಡಿಸೋದ್ರಲ್ಲಿ ಒಬ್ಬ ವ್ಯಕ್ತಿ ಮಹತ್ವದ ಪಾತ್ರವನ್ನ ವಹಿಸಿದ್ರು. ಅದು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದೆಡೆ ಬಾಂಗ್ಲಾದಲ್ಲಿ ಹಿಂದೂಗಳ ತಂಟೆಗೆ ಬಂದವರಿಗೆ ಭಾರತ ಸರ್ಕಾರ ಮೊದಲ ಹೊಡೆತ ಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪವನ್ ಕಲ್ಯಾಣ್ ಬಗ್ಗೆ ಹಲವಾರು ಸಂಚಿಕೆಗಳನ್ನ ಮಾಡಿದ್ದೇವೆ. ಇತ್ತೀಚಿನ ಸಂಚಿಕೆ ಒಂದರಲ್ಲಿ ಒಂದು ಕಮೆಂಟ್ ಅನ್ನ ನೋಡಿದ್ದೆ. ಅದೇನಂದ್ರೆ, ಯಾಕೆ ಪವನ್ ಕಲ್ಯಾಣ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ. ಅಂದಹಾಗೆ ಇಲ್ಲಿ ಯಾರನ್ನು ಪ್ರಮೋಟ್ ಮಾಡೋ ಪ್ರಶ್ನೆಯೇ ಇಲ್ಲ. ಆದ್ರೆ ಒಳ್ಳೆಯ ಕೆಲಸ ಯಾರಿಂದ ಆದ್ರೂ ಅದನ್ನ ಹೇಳೋ ಜವಾಬ್ದಾರಿ ನಮ್ಮದಾಗಿರೋದ್ರಿಂದ ಅಂತ ಕೆಲಸಗಳನ್ನ ಮಾತ್ರ ನಿಮಗೆ ತಿಳಿಸೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ಪವನ್ ಕಲ್ಯಾಣ್ ರಾಜಕೀಯದಲ್ಲಿ ಯಶಸ್ಸು ಕಾಣೋದಕ್ಕೆ ಸುಮಾರು 14 ವರ್ಷ ತೆಗೆದುಕೊಂಡ್ರು ಅನ್ನೋದು ಗೊತ್ತೇ ಇದೆ. ಸದ್ಯ ಅವರು ರಾಜಕೀಯದಲ್ಲಿ ಪೀಕ್ ನಲ್ಲಿದ್ದಾರೆ ಅನ್ನೋದು ಗೊತ್ತೇ ಇದೆ. ಆದ್ರೆ ಈ ಯಶಸ್ಸಿನ ಗುಂಗಲ್ಲಿ ಅವರು ಮೈ ಮರೆತಿಲ್ಲ ಅನ್ನೋದಕ್ಕೆ ಒಂದಾದ ನಂತರ ಒಂದು ಸಾಕ್ಷಿಗಳು ಸಿಗ್ತಾ ಇವೆ. ಈಗ ಅದಕ್ಕೆ ತಾಜಾ ಉದಾಹರಣೆ, ಒಂದೇ ದಿನದಲ್ಲಿ 6 ಸಚಿವರನ್ನ ಪವನ್ ಭೇಟಿಯಾಗಿರೋದು. ದೇವಸ್ಥಾನಗಳು ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿ, ಗ್ರಾಮಗಳಲ್ಲಿ ರಸ್ತೆಗಳನ್ನ ಸರಿಪಡಿಸೋ ಹಾಗೂ ಅಭಿವೃದ್ಧಿ ಪಡಿಸೋ ವಿಚಾರ, ಆಂಧ್ರ ಪ್ರದೇಶದಲ್ಲಿ ಜಲಜೀವನ್ ಮಿಷನ್ ಅನುಷ್ಠಾನಗೊಳಿಸುವುದು, ಆಂಧ್ರ ಪ್ರದೇಶದ ರೈಲ್ವೆ ಅಭಿವೃದ್ಧಿ, ಗ್ರಾಮಗಳಲ್ಲಿ ಕಂಡು ಬರ್ತಾ ಇರೋ ಕೆಲ ಸಮಸ್ಯೆಗಳಿಗೆ ಪರಿಹಾರ, RGSA ಯೋಜನೆ ಹಾಗೂ ಕೆಲವೊಂದು ಫಂಡಿಂಗ್ ವಿಚಾರಗಳ ಕುರಿತಂತೆ ಒಂದೇ ದಿನ 6 ಕೇಂದ್ರ ಸಚಿವರನ್ನ ಪವನ್ ಕಲ್ಯಾಣ್ ಭೇಟಿಯಾಗಿದ್ದಾರೆ. ಇಷ್ಟೆಲ್ಲಾ ವಿಚಾರ ಒಂದೇ ದಿನ ಡಿಸ್ಕಸ್ ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಮುಂಚಿನಿಂದಲೇ ಸರಿಯಾದ ಪ್ಲಾನಿಂಗ್ ಹಾಗೂ ಅಧ್ಯಯನವನ್ನ ಮಾಡ್ಕೊಂಡಿರ್ಬೇಕು. ಆದ್ರಿಂದ ಪವನ್ ಜೊತೆಗೆ ಅವರ ಟೀಮ್ ಕೂಡ ಬಲಿಷ್ಠವಾಗಿದ್ದು ಅಭಿವೃದ್ಧಿ ಕಡೆಗೆ ದೊಡ್ಡ ಹೆಜ್ಜೆ ಇಡುವಲ್ಲಿ ಮುನ್ನುಗ್ತಾ ಇರೋದು ಕಾಣಿಸ್ತಾ ಇದೆ. ಇದರ ಜೊತೆಗೆ ಪ್ರಧಾನಿ ಮೋದಿಯನ್ನು ಕೂಡ ಅವರು ಭೇಟಿಯಾಗಿದ್ದು ಪಾರ್ಲಿಮೆಂಟ್ ನ ಬ್ಯುಸಿ ಶೆಡ್ಯೂಲ್ ನಲ್ಲೂ ತಮ್ಮನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಅಲ್ಲದೆ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ ಆಭಾರಿಯಾಗಿರೋದಾಗಿ ಹೇಳಿದ್ದಾರೆ. ಸಿನಿಮಾ ನಟರು ರಾಜಕೀಯಕ್ಕೆ ಬರೋದು ದೊಡ್ಡ ಗಿಮಿಕ್ ಅಂತಾರೆ. ಸಿನಿಮಾ ಹೊರತುಪಡಿಸಿದ್ರು ರಾಜಕೀಯ ನಾಯಕರು ಯಾವ್ದಾದ್ರೂ ವಿಚಾರದಲ್ಲಿ ಮುನ್ನೆಲೆಗೆ ಬಂದ್ರೆ ಅದನ್ನು ರಾಜಕೀಯ ಗಿಮಿಕ್ ಅಂತ ಹೇಳ್ತಾರೆ. ಆದ್ರೆ ಪವನ್ ಕಲ್ಯಾಣ್ ಮೊದಲ ದಿನದಿಂದ ಇಲ್ಲಿಯ ತನಕ ಯಾವ ವಿಚಾರದಲ್ಲಿ ಹಿಂದೆ ಬೀಳದೆ ಮುನ್ನುಗ್ತಾ ಇರೋದು ಅವರ ಮೇಲಿನ ಅಭಿಮಾನವನ್ನ ಹೆಚ್ಚಿಸ್ತಾ ಹೋಗ್ತಾ ಇದೆ. ಅದರಲ್ಲೂ ಕೆಲ ನಾಯಕರು ಗೆದ್ದಾಗ ಒಂದು 6 ತಿಂಗಳು ಹಲವು ರೀತಿಯಲ್ಲಿ ಜನರ ಗಮನ ಸೆಳೆಯೋದಕ್ಕೆ ಸ್ಟಂಟ್ ಮಾಡ್ತಾರೆ. ಆಮೇಲೆ ಜನರ ಕೈಗೆ ಅವರು ಸಿಗೋದು ನೆಕ್ಸ್ಟ್ ಎಲೆಕ್ಷನ್ ಬಂದಾಗ್ಲೇ. ಆದ್ರೆ ಪವನ್ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ರಾಜಕೀಯದಲ್ಲಿ ಬಲವಾಗಿ ಬೇರೂರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಅದರಲ್ಲೂ ಎಲ್ಲಾ ನಾಯಕರು ಓಲೈಕೆ ಹಿಂದೆ ಹೋದ್ರೆ ಪವನ್ ಒಬ್ಬ ನಟ ಅನ್ನೋದನ್ನು ಕೇರ್ ಮಾಡದೆ ಹಿಂದುತ್ವದ ಬ್ರ್ಯಾಂಡ್ ಅಂಬಾಸಡರ್ ಆದವರು. ಆದ್ರಿಂದ ಪಕ್ಕಾ ಅಧ್ಯಯನ ಮಾಡಿಕೊಂಡೇ ಪವನ್ ರಾಜಕೀಯಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಧಮಾಕ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಮಹಾರಾಷ್ಟ್ರ ಗೆಲುವಿನಲ್ಲಿ RSS ಪಾತ್ರ ದೊಡ್ಡದಿತ್ತು ಅನ್ನೋದು ಜಗತ್ ಜಾಹೀರಾಗಿದೆ. ಈಗ ಅತುಲ್ ಲಿಮಾಯೆ ಅನ್ನೋ RSS ಜಾಯಿಂಟ್ ಸೆಕ್ರೆಟರಿ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಎಷ್ಟು ದೊಡ್ಡ ಗೆಲುವಿನಲ್ಲಿ ಅತುಲ್ ಪಾತ್ರ ದೊಡ್ಡದಿತ್ತು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಈ ಬಾರಿ ಅವರು ರಾಯಗಢ್, ಕೊಂಕಣ್, ದೇವಗಿರಿ ಪ್ರಾಂತ್ಯ, ಮರಾಠವಾಡ ಹಾಗೂ ಉತ್ತರ ಮಹಾರಾಷ್ಟ್ರ ಭಾಗಗಳಲ್ಲಿ ತೊಡಗಿಕೊಂಡಿದ್ದು ಆ ಎಲ್ಲಾ ಕಡೆಗಳಲ್ಲಿ ಬಿಜೆಪಿಗೆ ಹಾಗೂ ಮಹಾಯುತಿಗೆ ನಿರೀಕ್ಷೆಗೂ ಮೀರಿದ ಮತಗಳು ಬಂದಿವೆ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಮಹಾ ಜವಾಬ್ದಾರಿ ಹೊರೋದಕ್ಕೆ ಮುಂಚೆಯೇ ಅಲ್ಲಿಗೆ ಒಂದು ನೀಲ ನಕಾಶೆ ರೆಡಿ ಮಾಡ್ಕೊಂಡಿದ್ದ ಲಿಮಾಯೆ ಯಾವೆಲ್ಲಾ ನಾಯಕರು ಸಮಾಜದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅವರನ್ನ ಜನರ ಜೊತೆ ಕನೆಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಅದನ್ನ ಅಭ್ಯರ್ಥಿಗಳ ಮೂಲಕವೇ ಕಾರ್ಯರೂಪಕ್ಕೆ ತಂದಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೇಮ್ ಚೇಂಜರ್ ಆಯ್ತು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಅತುಲ್ ಲಿಮಾಯೆಗೆ ಮಹಾರಾಷ್ಟ್ರ ಪಾಲಿಟಿಕ್ಸ್ ಹೊಸತೇನೂ ಅಲ್ಲ. 2014ರ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲೂ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದ ಅನುಭವ ಅವರಿಗೆ ಇದ್ದಿದ್ರಿಂದ ಅಲ್ಲಿನ ಪ್ರಾಂತ್ಯಗಳು, ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಮಾಹಿತಿ ಇತ್ತು. ಅಲ್ಲದೆ ಬಿಜೆಪಿಯ ಪ್ರಮುಖ ನಾಯಕರಾದ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ಫಡ್ನವೀಸ್ ಸೇರಿ ಹಲವರ ಜೊತೆಗೆ ಉತ್ತಮ ಸಂಪರ್ಕ ಇದ್ದಿದ್ರಿಂದ ಅವರಿಗೆ ಬೇಕಾದ ಮಾಹಿತಿಗಳು ತಕ್ಷಣವೇ ಸಿಗ್ತಾ ಇತ್ತು. ಇದು ಅವರಿಗೆ ಪ್ರಚಾರಕ್ಕೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿ ಆಯ್ತು ಅಂತ ಹೇಳಲಾಗ್ತಾ ಇದೆ.
ಅಲ್ಲದೆ ಸಮೀಕ್ಷೆಗಳು ನೆಕ್ ಟು ನೆಕ್ ಫೈಟ್ ಬಗ್ಗೆ ಹೇಳಿದಾಗ ಯಾವೆಲ್ಲ ಪ್ರದೇಶಗಳಲ್ಲಿ ಅಗಾಡಿಗೆ ಬೆಂಬಲ ಇದೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋ ಕೆಲಸ ಆಗುತ್ತೆ. ಆಗ ಸಾಕಷ್ಟು ಪ್ರದೇಶಗಳಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿರೋದು ಗೊತ್ತಾಗುತ್ತೆ. ಆ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಹೊಸ ಸ್ಟ್ರಾಟಜಿ ಮಾಡಲಾಗುತ್ತೆ. ಆಡಳಿತ ವಿರೋಧಿ ಅಲೆಗಳಲ್ಲಿ ಪ್ರಮುಖವಾಗಿದ್ದು ಮರಾಠ ಸಮುದಾಯದ ಮೀಸಲಾತಿ ವಿಚಾರ. ಮರಾಠವಾಡದಲ್ಲಿ ಇದು ಬಿಜೆಪಿ ಅಥವಾ ಮಹಾಯುತಿಗೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇತ್ತು. ಆದ್ರೆ ಅಲ್ಲಿ ಕಾರ್ಯಪ್ರವೃತ್ತರಾಗೋ ಅತುಲ್ ನೇತೃತ್ವದ RSS ಪ್ರಮುಖ ಮರಾಠ ನಾಯಕರನ್ನ ಭೇಟಿ ಆಗ್ತಾರೆ. ಅವರ ಸಮಸ್ಯೆ ಏನು, ಬಿಜೆಪಿ ಮೈತ್ರಿಕೂಟದ ಮೇಲೆ ಯಾವ ಕಾರಣಕ್ಕೆ ನಂಬಿಕೆ ಇಲ್ಲ, ಇದೆಲ್ಲವನ್ನ ತಿಳಿದುಕೊಳ್ಳೋ ಯತ್ನ ಮಾಡ್ತಾರೆ. ನಂತರದಲ್ಲಿ ಖಂಡಿತವಾಗಿಯೂ ಮರಾಠ ಸಮುದಾಯದ ಎಲ್ಲಾ ಸಮಸ್ಯೆಗಳನ್ನ ಬಿಜೆಪಿ ಮೈತ್ರಿಕೂಟ ಬಗೆಹರಿಸೋ ಭರವಸೆಯನ್ನ ಕೊಡ್ತಾ ಬರ್ತಾರೆ. ಕೇವಲ RSS ಕಡೆಯಿಂದ ಭರವಸೆ ಕೊಡೋದು ಅಲ್ಲದೆ ಯಾರ ಕಡೆಯಿಂದ ಭರವಸೆ ಸಿಕ್ಕರೆ ಜನರು ವೋಟ್ ಹಾಕ್ತಾರೋ ಅಲ್ಲಿಂದಲೇ ಭರವಸೆ ಸಿಗುವಂತೆ ಮಾಡುವಲ್ಲಿ ಅತುಲ್ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಇದೇ ರೀತಿ ಬಿಜೆಪಿಗೆ ನೆಗೆಟಿವ್ ಆಗಿದ್ದ ಅಂಶಗಳನ್ನ ಹುಡುಕಿ ಅದನ್ನ ಪಾಸಿಟಿವ್ ಮಾಡ್ಕೊಂಡಿದ್ದೆ ಈ ಸುನಾಮಿ ಅಂತ ಗೆಲುವಿನ ಹಿಂದಿರೋ ದೊಡ್ಡ ಸ್ಟ್ರಾಟಜಿ ಅಂತ ಈಗ ವೈರಲ್ ಆಗ್ತಾ ಇದೆ. ಏನು, ಇದೆಲ್ಲದರ ಮಧ್ಯೆ ಅತ್ತ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಸತತ ದಾಳಿ ಮುಂದುವರೆದಿದ್ದು ರಾಕ್ಷಸರಿಗೆ ಅನ್ನ ಕೊಟ್ಟ ತಪ್ಪಿಗೆ ಇಸ್ಕಾನ್ ಮುಖ್ಯಸ್ಥರೊಬ್ಬರನ್ನ ಯೂನಸ್ ಸರ್ಕಾರ ಅರೆಸ್ಟ್ ಮಾಡಿಸಿದೆ. ಮೊದಲ ಹೊಡೆತ ಅನ್ನೋ ಹಾಗೆ IPL ನಲ್ಲಿ ಬಾಂಗ್ಲಾಗೆ ಭಾರತ ಶಾಕ್ ಕೊಟ್ಟಿದೆ. ಕಳೆದ 3 ದಿನಗಳಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆ ನಡೆದಿದ್ದು ಒಬ್ಬ ಬಾಂಗ್ಲಾ ಆಟಗಾರರನ್ನ ಯಾರೂ ಖರೀದಿ ಮಾಡಿಲ್ಲ. ಈ ಬಗ್ಗೆ ಬಾಂಗ್ಲಾ ಕ್ರಿಕೆಟಿಗರು ಪ್ರತಿಕ್ರಿಯೆ ನೀಡ್ತಾ ಇದ್ದು BCCI ಸೂಚನೆ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಅರಚಾಡ್ತಾ ಇದ್ದಾರೆ. ಆದ್ರೆ ಈ ನಡೆ ಭಾರತೀಯರಿಗೆ ಖುಷಿ ತರ್ತಾ ಇದೆ. IPL ನಲ್ಲಿ ಭಾರತದ ಕೋಟಿ ಹಣವನ್ನ ನುಂಗೋ ಬಾಂಗ್ಲಾ ಆಟಗಾರರು ಕನಿಷ್ಠ ಪಕ್ಷ ಅಲ್ಲಿ ಆಗ್ತಾ ಇರೋ ದೌರ್ಜನ್ಯದ ಬಗ್ಗೆ ದನಿ ಏರಿಸಬಹುದಿತ್ತು. ಆ ಕೆಲಸವನ್ನು ಕೂಡ ಯಾರು ಮಾಡಲಿಲ್ಲ. ಇನ್ನು ಸರಿಯಾಗಿ ನೋಡ್ತಾ ಹೋದ್ರೆ ಬಾಂಗ್ಲಾ ಆಟಗಾರ ಶಕೀಬ್ ಮೇಲೆ ಕೊಲೆ ಆರೋಪ ಬೇರೆ ಇತ್ತೀಚೆಗೆ ಬಂದಿತ್ತು. ರಾಕ್ಷಸರ ಮಧ್ಯೆ ಇರೋ ಆಟಗಾರರನ್ನ ಸೇರಿಸಿಕೊಂಡು ಯಾರ ಮುಂದೆ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋ ದರ್ದು ಭಾರತಕ್ಕೆ ಇಲ್ಲದೆ ಇರೋದ್ರಿಂದ ಸರಿಯಾದ ಏಟು ಕೊಟ್ಟಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಂದು ಕಡೆ ಇಸ್ಕಾನ್ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡಿಸುವುದರ ಜೊತೆಗೆ ಮಧ್ಯಂತರ ಪ್ರಧಾನಿ ಯೂನಸ್ ಪ್ರಪಂಚದ ಮುಂದೆ ಡಬಲ್ ಗೇಮ್ ಮಾಡಿ ಮನುಷ್ಯರಿಂದ ಉಗಿಸಿಕೊಳ್ತಾ ಇದ್ದಾರೆ. ಬಾಂಗ್ಲಾದ ಪ್ರಸ್ತುತ ಬೆಳವಣಿಗೆ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ್ದ ಪ್ರಧಾನಿ ಮೋದಿ ಅಲ್ಲಿನ ಘಟನೆಗಳನ್ನ ತೀವ್ರವಾಗಿ ಖಂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸೋ ಯೂನಸ್ ಈ ರೀತಿಯೆಲ್ಲ ಹೇಳಿಕೆ ಕೊಡಬಾರದು, ಇದು ಉಭಯ ದೇಶಗಳ ಸ್ನೇಹ ಸಂಬಂಧಕ್ಕೆ ಧಕ್ಕೆ ತರುತ್ತೆ ಅಂತ ಪಾಠ ಮಾಡೋದಕ್ಕೆ ಬಂದಿದ್ರು. ಆದ್ರೆ ಇಂಥ ಊಸರವಳ್ಳಿ ನಾಟಕವನ್ನ ಭೂಮಿ ಮೇಲಿರೋ ಮನುಷ್ಯರೆಲ್ಲ ವಿರೋಧಿಸ್ತಾ ಇದ್ದಾರೆ. ಗಾತ್ರದಲ್ಲಿ ಇಷ್ಟು ಚಿಕ್ಕ ಇದ್ರೂ ತನ್ನನ್ನ ತಾನು ಸರಿಯಾಗಿಟ್ಟುಕೊಳ್ಳದವರು ಭಾರತಕ್ಕೆ ಬುದ್ಧಿ ಹೇಳೋದಕ್ಕೆ ಬಂದ್ರೆ ಏನರ್ಥ? ಸದ್ಯ ರಾಕ್ಷಸರಂತೆ ವರ್ತಿಸುವವರು ಇರೋ ದೇಶಕ್ಕೆ ಮೊದಲ ಹೊಡೆತ ಬಿದ್ದಿದೆ. ಬಾಂಗ್ಲಾ ವಿರುದ್ಧ ಬೇರೆ ಬೇರೆ ದೇಶದಲ್ಲಿರೋ ಮನುಷ್ಯರು ಕೂಡ ಸದ್ಯದಲ್ಲೇ ಆಕ್ಷನ್ ತೆಗೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಆದ್ರಿಂದಲೇ ಮನುಷ್ಯರನ್ನ ಎದುರು ಹಾಕಿಕೊಂಡ್ರೆ ಏನಾಗುತ್ತೆ ಅನ್ನೋದು ಸದ್ಯದಲ್ಲೇ ಯೂನಸ್ಗೆ ಗೊತ್ತಾಗಲಿದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಒಳ್ಳೆ ಕೆಲಸಗಳು ಯಾವತ್ತೂ ಉಳಿದುಕೊಳ್ಳುತ್ತೆ ಅನ್ನೋ ಹಾಗೆ ಪವನ್ ಒಂದು ಕಡೆ ಧರ್ಮ, ಇನ್ನೊಂದು ಕಡೆ ಅಭಿವೃದ್ಧಿ, ಎರಡೂ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಇತ್ತ ಬಾಂಗ್ಲಾದಲ್ಲಿ ರಾಕ್ಷಸೀಯ ಕೃತ್ಯಗಳು ತಾರಕಕ್ಕೇರಿದ್ದು ಸರಿಯಾದ ಹೊಡೆತಕ್ಕಾಗಿ ಮನುಕುಲ ಎದುರು ನೋಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.